ಕೋಗಿಲು ಲೇಔಟ್ನಲ್ಲಿ ಮನೆ ತೆರವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದ್ದು 20 ವರ್ಷಗಳಿಂದ ಇಲ್ಲಿ ವಾಸ ಮಾಡ್ತಿದ್ವಿ ಅಂತ ಸಂತ್ರಸ್ತರು ಹೇಳ್ತಾ ಇದ್ರು. ಆದರೆ ಜಿಬಿಎ ಸ್ಯಾಟಲೈಟ್ ಫೋಟೋ ಮುಖೇನವಾಗಿ ತಿರುಗೇಟನ್ನು ಕೊಟ್ಟಿದೆ. ಕಳೆದ 2-3 ವರ್ಷಗಳ ಹಿಂದೆ ಅಲ್ಲಿ ಮನೆಗಳೇ ಇರಲಿಲ್ಲ, ಇತ್ತೀಚೆಗೆಲ್ಲ ಬಂದವರು ಒತ್ತುವರಿ ಮಾಡ್ಕೊಂಡವರು ಅಂತ ಹೇಳ್ಕೊಬಿಟ್ಟು ಜಿಬಿಎ ವಾದ ಆಗಿದೆ. ಡಿಸಿಎಂ ಕೂಡ ಭೇಟಿ ಕೊಟ್ಟಿದ್ದಾರೆ. ಬನ್ನಿ ಈ ವಿಚಾರವಾಗಿ ಏನಾಗ್ತಾ ಇದೆ ರಿಪೋರ್ಟಲ್ಲಿ ನೋಡ್ಕೊಳ್ಳೋಣ. ಕೋರ್ಟ್ ರಜೆ ಇದ್ದಾಗ ಮನೆಯನ್ನು ಒಡೆದು ಹಾಕಿದ್ದಾರೆ. ನೋಟಿಸ್ ಕೊಟ್ಟೇ ಇಲ್ಲ ಎಂದ ಕೋಗಿಲು ಲೇಔಟ್ ಸಂತ್ರಸ್ತರು. ಕೋಗಿಲು ಲೇಔಟ್ನಲ್ಲಿ ಅಕ್ರಮವಾಗಿ ನಿರ್ಮಿಸಿರೋ ಮನೆ ತೆರವು ಕಾರ್ಯಾಚರಣೆಗೆ ಟ್ವಿಸ್ಟ್ ಸಿಕ್ಕಿದೆ. ಕೋರ್ಟ್ ರಜೆ ಇರುವ ಸಮಯದಲ್ಲಿ ಒಡೆದು ಹಾಕಿದ್ದಾರೆ ಅಂತ ಸಂತ್ರಸ್ತರು ಆರೋಪಿಸಿದ್ದಾರೆ. ನಮಗೆ ಯಾವುದೇ ನೋಟಿಸ್ ಕೊಟ್ಟಿಲ್ಲ, ಪ್ಲಾನ್ ಮಾಡಿಕೊಂಡೇ ಒಡೆದು ಹಾಕಿದ್ದಾರೆ. 20 ವರ್ಷಗಳಿಂದ 500 ಮನೆಗಳಲ್ಲಿ ಇಲ್ಲಿ ಜನ ವಾಸಿಸುತ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಅಲ್ಲದೆ ನಾವು ವಸೀಂ ಎಂಬ ವ್ಯಕ್ತಿಗೆ ಹಣ ಕೊಟ್ಟು ಈ ಜಾಗ ಖರೀದಿ ಮಾಡಿದ್ದೇವೆ. 1.5 ಲಕ್ಷದಿಂದ 2 ಲಕ್ಷದವರೆಗೆ ಹಣ ನೀಡಿದ್ದೇವೆ. ಅಲ್ಲದೆ ಮನೆ ನಿರ್ಮಿಸಲು 10 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇವೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಸ್ಯಾಟಲೈಟ್ ಫೋಟೋ ಬಿಡುಗಡೆ ಮಾಡಿದ ಜಿಬಿಎ. ಕೋಗಿಲು ಲೇಔಟ್ ನಿವಾಸಿಗಳ ಆರೋಪಕ್ಕೆ ಜಿಬಿಎ ತಿರುಗೇಟು ಕೊಟ್ಟಿದೆ. ಕೋಗಿಲು ಗ್ರಾಮದಲ್ಲಿ 2024-25ರಲ್ಲಿ ಮನೆಗಳ ನಿರ್ಮಾಣ ಮಾಡಲಾಗಿದೆ ಅಂತ ಸ್ಯಾಟಲೈಟ್ ಫೋಟೋ ರಿಲೀಸ್ ಮಾಡಿದೆ. 2023ರಲ್ಲಿ ಯಾವುದೇ ಮನೆಗಳು ಇರಲಿಲ್ಲ, ಆದರೆ ಆ ಬಳಿಕ ಸರ್ಕಾರಿ ಜಾಗ ಒತ್ತುವರಿ ಮಾಡಿ ಮನೆ ನಿರ್ಮಾಣ ಮಾಡಲಾಗಿದೆ ಅಂತ ಜಿಲ್ಲಾಧಿಕಾರಿಗಳು ಸ್ಯಾಟಲೈಟ್ ಚಿತ್ರ ಬಿಡುಗಡೆ ಮಾಡಿದ್ದಾರೆ. ಬೆಂಗಳೂರು ನಗರ ಜಿಲ್ಲಾಡಳಿತ ಬಿಡುಗಡೆ ಮಾಡಿರುವಂತಹ ಸ್ಯಾಟಲೈಟ್ ಇಮೇಜ್ ನಲ್ಲಿ 2023ರಲ್ಲಿ ಅಂದ್ರೆ ನಾನೇನ್ ತೋರಿಸ್ತೀನಿ ನೋಡಿ, ಈ ಭಾಗ ಏನಿದೆ ನೋಡಿ, ಈ ಮಧ್ಯಭಾಗದಲ್ಲಿ ಅಂದ್ರೆ ನಮ್ಮ ಕ್ಯಾಮರಾ ಪರ್ಸನ್ ತೋರಿಸ್ತಾರೆ, ಈ ಒಂದು ಮಧ್ಯಭಾಗದಲ್ಲಿ 2023ನೇ ಇಸ್ವಿಯಲ್ಲಿ ಯಾವುದೇ ತರಹವಾದ ಮನೆಗಳು ಇರಲಿಲ್ಲ. ಅಂದ್ರೆ ಈ ಭಾಗ ಇಲ್ಲೇ ನಾನು ತೋರಿಸ್ತಾ ಇದ್ದೀನಿ, ಈಗ ಈ ಭಾಗದಲ್ಲಿ ಯಾವುದೇ ತರವಾದಂತಹ ಮನೆಗಳು ಇರಲಿಲ್ಲ 2023ರಲ್ಲಿ. 2024ರಲ್ಲಿ ಇಲ್ಲಿ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಂಡು ಮನೆಗಳನ್ನು ಕಟ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಅಂತ. ಅಂದ್ರೆ 2025ರಲ್ಲಿ ಮತ್ತೊಂದು ಸ್ಯಾಟಲೈಟ್ ಇಮೇಜ್ ಅನ್ನ ತೆಗೆದಿರುವಂಥದ್ದು. ಆ ಒಂದು ಸ್ಯಾಟಲೈಟ್ ಇಮೇಜ್ ಅಲ್ಲಿ ಸ್ಪಷ್ಟವಾಗಿ ನಾನೇನು ತೋರಿಸ್ತಾ ಇದ್ದೀನಿ ನಿಮಗೆ, ಈ ಜಾಗ ಇದೆ ಅಲ್ವಾ, ಈ ಜಾಗ ಅಂದ್ರೆ ಈಗ ನಮ್ಮ ಅಲ್ಲೇನು ಕಾಣಿಸ್ತಾ ಇದೆ ರೆಡ್ ಮಾರ್ಕು, ಆ ರೆಡ್ ಮಾರ್ಕ್ ಒಳಭಾಗದಲ್ಲಿ 2024-25ರಲ್ಲಿ ಇಲ್ಲಿ ನಿವಾಸಿಗಳು ನೆಲೆಸಿದ್ದಾರೆ. ಕೇರಳದ ಸಿಎಂ ಪಿಣರಾಯಿ ವಿಜಯನ್ ಟ್ವೀಟ್ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಕೇರಳದ ಸಂಸದರು, ಶಾಸಕರ ನಿಯೋಗ ಭೇಟಿ ಬೆನ್ನಲ್ಲೇ ನಿನ್ನೆ ಸಚಿವ ಜಮೀರ್ ಅಹಮದ್ ಸ್ಥಳಕ್ಕೆ ಭೇಟಿ ನೀಡಿದ್ರು. ಇಂದು ಬೆಳಗ್ಗೆ ರಾಜೀವ್ ಗಾಂಧಿ ವಸತಿ ನಿಗಮದ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ. ನಿವಾಸಿಗಳನ್ನ ನಿಲ್ಲಿಸಿ ಫೋಟೋ ತೆಗೆಸಿಕೊಂಡು 180 ಮನೆಗಳ ಸರ್ವೆ ಕಾರ್ಯ ಮಾಡಿದ್ರು. ಇದಾದ ಬಳಿಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಶ್ಯಾಮ್ ಭಟ್ ಭೇಟಿ ನೀಡಿ ಸಂತ್ರಸ್ತರ ಅಳಲು ಆಲಿಸಿದ್ರು. ಈ ವೇಳೆ ನಮಗೆ ನೋಟಿಸ್ ನೀಡಿದ್ರಾ ಎಂದು ಕೇಳಿದ್ರು. ಆ ವೇಳೆ ತಮ್ಮ ನೋವು ತೋಡಿಕೊಂಡ ನಿವಾಸಿಗಳು 3 ಕಿಲೋಮೀಟರ್ ದೂರದಲ್ಲಿ ಗಂಜಿ ಕೇಂದ್ರ ಓಪನ್ ಮಾಡಿದ್ದಾರೆ, ಹಾಗಾಗಿ ನಾವು ಅಲ್ಲಿಗೆ ಹೋಗಿಲ್ಲ ಎಂದಿದ್ದಾರೆ. ಇನ್ನು ಸರ್ಕಾರ ಹೇಳಿದಂತೆ ಸಂತ್ರಸ್ತರಿಗೆ ಪುನರ್ವಸತಿ ಕಲ್ಪಿಸಿಕೊಡ್ತೇವೆ ಅಂತ ಜಿಬಿಎ ಮುಖ್ಯ ಆಯುಕ್ತ ಹೇಳಿದ್ದಾರೆ. ಡೀಟೇಲ್ಸ್ ಸರ್ಕಾರ ಹೇಳಿದ ಪ್ರಕಾರ, ಮಾನ್ಯ ಮಂತ್ರಿಯವರು ಹೇಳಿದ ಪ್ರಕಾರ ರಿಹ್ಯಾಬಿಲಿಟೇಷನ್ ಏನು ಮಾಡಬೇಕು ಅದರ ಬಗ್ಗೆ ಖಂಡಿತ ವ್ಯವಸ್ಥೆ ಈಗ ಚರ್ಚೆ ಮಾಡಿ ಫೈನಲೈಸ್ ಮಾಡ್ತೀವಿ. ಅದು ವಿಲ್ ಲುಕ್ ಎಟ್ ದ ರಿಹ್ಯಾಬಿಲಿಟೇಷನ್ ಪಾಸಿಬಿಲಿಟೀಸ್ ಎಲ್ಲ ಡೀಟೇಲ್ಸ್ ಈಗ ಪಡ್ಕೊಂಡು ಅದರ ಬಗ್ಗೆ ಮುಂದಿನ ಕ್ರಮ ತಗೊಳ್ತೀವಿ. ಇತ್ತ ಸಿಎಂ ಸಿದ್ದರಾಮಯ್ಯ ಸಚಿವರು ಮತ್ತು ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಅಲ್ಲದೆ ಡಿಸಿಎಂ ಡಿಕೆ ಶಿವಕುಮಾರ್ ಕೋಗಿಲು ಲೇಔಟ್ಗೆ ಭೇಟಿ ನೀಡಿದ್ದು ಸಂತ್ರಸ್ತರ ಅಹವಾಲು ಆಲಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಟಿವಿ9.